ಈ ವಿಡಿಯೋ ನೋಡ್ತಿರುವ ನಿಮ್ಮೆಲ್ಲರಿಗೂ ಯೇಸುವಿನ ಮಧುರವಾದ ನಾಮದಲ್ಲಿ ವಂದನೆಗಳು. ಕರ್ತನಾದ ಯೇಸು ಕ್ರಿಸ್ತನು ಏಕೆ ಕತ್ತೆಯ ಮೇಲೆ ಏರಿ ಬಂದನು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯನ್ನು ಏರುವ ಹಿಂದಿನ ಭಾನುವಾರ ಒಂದು ಮುಖ್ಯವಾದ ಘಟನೆಯು ನಡೆಯಿತು. ಮದುವೆಯ ಸಂಭ್ರಮದಂತೆ ಅದು ಸಹ ಒಂದು ಸಂತೋಷಕರವಾದ ಸಂದರ್ಭವಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಶಿಲುಬೆಯಲ್ಲಿ ಒಪ್ಪಿಸಿಕೊಡುವುದಕ್ಕಿಂತ ಮೊದಲೇ ಯೆರೂಸಲೇಮಿಗೆ ಬಂದನು. ಹಾಗೆ ಬಂದ ಕರ್ತನು ತನ್ನ ಶಿಷ್ಯರನ್ನು ಕರೆದು, ನೀವು ಊರೊಳಕ್ಕೆ ಹೋಗಿ ಯಾರೂ ಎಂದೆಂದಿಗೂ ಹತ್ತದಂತಹ ಕತ್ತೆಯ ಮರಿಯನ್ನ ತೆಗೆದುಕೊಂಡು ಬನ್ನಿರಿ ಎಂದು ಹೇಳಿದರು. ಹಾಗೆ ಕರೆದುಕೊಂಡು ಬಂದ ಶಿಷ್ಯರು ತಮ್ಮ ವಸ್ತ್ರಗಳನ್ನು ಆ ಕತ್ತೆಯ ಮೇಲೆ ಹಾಕಿದರು. ನಂತರ ಯೇಸು ಆ ಕತ್ತೆಯ ಮೇಲೆ ಹತ್ತಿ ಕುಳಿತು ಯೆರೂಸಲೇಮಿಗೆ ಬಂದನು. ಜನರೆಲ್ಲರೂ ಆತನನ್ನು ಎದುರುಗೊಂಡು ಸಂತೋಷದಿಂದ ಬರಮಾಡಿಕೊಂಡರು. ಕೆಲವರು ತಮ್ಮ ವಸ್ತ್ರಗಳನ್ನು, ಮರದ ಚಿಗುರುಗಳನ್ನು ತಂದು ಅವರು ಬರುವಂತಹ ದಾರಿಯಲ್ಲಿ ಯಾಸಿದರು. ಮಾರ್ಕ 11:9 ಹೇಳುತ್ತದೆ, ಜನರೆಲ್ಲರೂ ಸಂತೋಷಗೊಂಡು, ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ನಮ್ಮ ಪಿತೃವಾದ ದಾವೀದನ ರಾಜ್ಯವು ಬರುತ್ತದೆ, ಅದಕ್ಕೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ನಡೆದ ಸಂಭವವನ್ನು ನೋಡಿದೆವು. ಆದರೆ ಕರ್ತನಾದ ಯೇಸು ಏಕೆ ಕತ್ತೆಯ ಮೇಲೆ ಏರಿ ಬಂದರು, ಅದರ ಅರ್ಥವೇನೆಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಅದರ ಅರ್ಥವೇನೆಂದರೆ, ಮೊದಲನೇದಾಗಿ ತಾನು ಪಾಪವನ್ನು ಜಯಿಸುವುದಕ್ಕಾಗಿ ಬಂದಂತಹ ರಾಜ ಎಂದು ಈ ಲೋಕಕ್ಕೂ ತನ್ನ ಮಕ್ಕಳಿಗೂ ಅರ್ಥ ಮಾಡಿಸುವುದಕ್ಕೋಸ್ಕರ ಕರ್ತನಾದ ಯೇಸು ಕತ್ತೆಯ ಮೇಲೆ ಬಂದನು. ಯಹೂದ್ಯರ ಪದ್ಧತಿಯ ಪ್ರಕಾರ ಒಬ್ಬ ಹೊಸ ರಾಜನನ್ನು ಅಭಿಷೇಕ ಮಾಡಿ ಪಟ್ಟಕ್ಕೆ ಕೂರಿಸುವಾಗ ಅವನನ್ನು ಕತ್ತೆಯ ಮೇಲೆ ಏರಿಸಿ ಮೆರವಣಿಗೆ ಮಾಡಿಸಿ ಅವನನ್ನು ಅಭಿಷೇಕ ಮಾಡುವುದು ರೂಢಿಯಲ್ಲಿತ್ತು. ಉದಾಹರಣೆಗೆ, ಸೊಲೊಮೋನ ರಾಜನನ್ನು ಅರಸನಾಗುವುದಕ್ಕೆ ಹೇಗೆ ಅಭಿಷೇಕ ಮಾಡಿದರು ಎಂಬುದರ ಬಗ್ಗೆ ತಿಳಿದಿದೆಯಾ? ಸತ್ಯವೇದ ಹೇಳುತ್ತದೆ, 1 ಅರಸುಗಳ ಪುಸ್ತಕ 1ನೇ ಅಧ್ಯಾಯ 33ನೇ ವಚನ, ಅವರು ಅರಸನ ಸನ್ನಿಧಿಗೆ ಬರಲು ಅರಸನು ಅವರಿಗೆ, ನೀವು ನನ್ನ ಸೇವಕರನ್ನ ಕರಕೊಂಡು ನನ್ನ ಮಗನಾದ ಸೊಲೊಮೋನನನ್ನು ನನ್ನ ಯೇಸರ ಕತ್ತೆಯ ಮೇಲೆ ಕುಳ್ಳಿರಿಸಿಕೊಂಡು ಗೀಹೋನ್ ಬುಗ್ಗೆಗೆ ಹೋಗಿರಿ. ಅಲ್ಲಿ ಯಾಜಕನಾದ ಚಾದೋಕನು, ಪ್ರವಾದಿಯಾದ ನಾತಾನನು ಅವನನ್ನು ಇಸ್ರಾಯೇಲರ ಅರಸನನ್ನಾಗಿ ಅಭಿಷೇಕಿಸಲಿ. ಅನಂತರ ಕೊಂಬನ್ನೂದಿರಿ, ಎಲ್ಲರೂ ಅರಸನಾದ ಸೊಲೊಮೋನನು ಚಿರಂಜೀವಿಯಾಗಿರಲಿ ಎಂದು ಆರ್ಭಟಿಸಿರಿ. ದಾವೀದನ ಮಗನಾದ ಸೊಲೊಮೋನನು ಅರಸನಾಗುವುದಕ್ಕೆ ಹೇಗೆ ಅಭಿಷೇಕಿಸಲ್ಪಟ್ಟನೋ ಅದೇ ರೀತಿಯಾಗಿ ದಾವೀದನ ಕುಮಾರನಾದ ಕರ್ತನಾದ ಯೇಸು ಸಹ ಅರಸನಾಗುವುದಕ್ಕೆ ಅಭಿಷೇಕಿಸಲ್ಪಟ್ಟನು. ಈ ಲೋಕದ ಅಧಿಪತಿಯಾದ ಸೈತಾನನನ್ನು ಎಲ್ಲರನ್ನೂ ಅಧೀನ ಮಾಡಿಟ್ಟುಕೊಂಡಿದ್ದ ಪಾಪವನ್ನು ಜಯಿಸುವುದಕ್ಕಾಗಿ ಬಂದ ರಾಜನೇ ಯೇಸು ಕ್ರಿಸ್ತನೆಂದು ಕತ್ತೆಯ ಮೇಲೇರಿ ಬಂದ ಸಂಭವದಿಂದ ತಿಳಿದುಕೊಳ್ಳಬಹುದು. ಎರಡನೆಯದು, ನೀವು ಕಾದಿರುವಂತಹ ರಕ್ಷಕನು ನಾನೇ ಎಂದು ನಿರೂಪಿಸುವುದಕ್ಕಾಗಿ ಕರ್ತನಾದ ಯೇಸು ಕತ್ತೆಯ ಮೇಲೆ ಏರಿ ಬಂದನು. ಇಸ್ರಾಯೇಲ್ ಜನರು ಮೆಸ್ಸಿಯನೆಂಬುವವನು ಬರುವನು, ಆತನು ನಮ್ಮನ್ನು ದಾಸತ್ವದಿಂದ ಬಿಡಿಸುವನೆಂದು ನೆನೆಸಿದರು. ಈ ಮೆಸ್ಸಿಯನು ಬಂದಾಗ ಏನು ಮಾಡುವನೆಂದು ಜಕರಿಯ 9ನೇ ಅಧ್ಯಾಯದ 9ರಲ್ಲಿ ಒಂದು ಪ್ರವಾದನೆಯು ಬರೆಯಲ್ಪಟ್ಟಿದೆ. ಚಿಯೋನ್ ನಗರಿಯೇ ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನೋಡು ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣ ಉಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಈ ಪ್ರವಾದನೆಯು ಕರ್ತನಾದ ಯೇಸು ಕ್ರಿಸ್ತನು ಬರುವುದಕ್ಕಿಂತ 400 ವರ್ಷ ಮೊದಲೇ ಬರೆಯಲ್ಪಟ್ಟಿದೆ. ಈ ಪ್ರವಾದನೆಯನ್ನು ನೆರವೇರಿಸುವುದಕ್ಕಾಗಿಯೂ ನಾನೇ ರಕ್ಷಕ, ನಾನೇ ಮೆಸ್ಸಿಯ ಎಂದು ಜನರಿಗೆ ಅರ್ಥೈಸುವುದಕ್ಕಾಗಿ ಕತ್ತೆಯ ಮೇಲೆ ಏರಿ ಬಂದನು. ಈ 2 ವಿಚಾರಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. ತಾನು ರಾಜನೆಂದು ನಿರೂಪಿಸುವುದಕ್ಕಾಗಿ ಕತ್ತೆಯ ಮೇಲೆ ಏರಿ ಬಂದನು, ತಾನೇ ಮೆಸ್ಸಿಯ ಎಂದು ನಿರೂಪಿಸುವುದಕ್ಕಾಗಿ ಕತ್ತೆಯ ಮೇಲೆ ಬಂದನು. ಈಗ ಒಂದು ಪ್ರಶ್ನೆ ನಿಮಗೆ. ಆ ಕಾಲದಲ್ಲಿ ಪ್ರಯಾಣಕ್ಕಾಗಿ ಕತ್ತೆಯನ್ನು ಉಪಯೋಗಿಸಿದರು, ಕುದುರೆಯನ್ನು ಸಹ ಉಪಯೋಗಿಸಿದರು. ಹಾಗಿರುವಾಗ ಕರ್ತನಾದ ಯೇಸು ಕತ್ತೆಯನ್ನೇ ಯಾಕೆ ಉಪಯೋಗಿಸಿದರು ಎಂಬುದು ತಿಳಿದುಕೊಳ್ಳಬೇಕಲ್ಲವೇ? ನಿಶ್ಚಯವಾಗಿ ತಿಳಿದುಕೊಳ್ಳಬೇಕು. ಇದನ್ನು ತಿಳಿಯಬೇಕಾದರೆ ಯಹೂದ್ಯರ ಸಂಪ್ರದಾಯವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಒಬ್ಬ ಹೊಸ ರಾಜನು ಒಂದು ಕತ್ತೆಯನ್ನು ಹತ್ತಿ ಊರೊಳಕ್ಕೆ ಬಂದರೆ ಅವರು ಸಮಾಧಾನವಾದ ಸುದ್ದಿಯನ್ನು ತಂದಿದ್ದಾರೆ ಎಂದು ತಿಳಿದುಕೊಳ್ಳಬಹುದು. ಅದೇ ರಾಜ ಒಂದು ಊರೊಳಕ್ಕೆ ಕುದುರೆಯ ಮೇಲೆ ಬಂದರೆ ಯುದ್ಧದ ಸುದ್ದಿಯನ್ನು ಇಲ್ಲವೇ ನ್ಯಾಯ ತೀರ್ಪಿನ ಸುದ್ದಿಯನ್ನು ತಂದಿದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಕರ್ತನಾದ ಯೇಸು ಕ್ರಿಸ್ತನು ಮೊದಲನೆಯ ಬರೋಣದಲ್ಲಿ ಈ ಭೂಮಿಯ ಮೇಲೆ ವಾಸಿಸುವಾಗ ಕತ್ತೆಯ ಮೇಲೆ ಏರಿ ಬಂದದ್ದು ಈ ಲೋಕದ ಮೇಲೆ ಸಮಾಧಾನ ಕೊಡುವುದಕ್ಕಾಗಿಯೂ ಕುಟುಂಬಕ್ಕೆ ಸಮಾಧಾನ ಕೊಡುವುದಕ್ಕಾಗಿ ಕತ್ತೆಯ ಮೇಲೆ
ಏರಿ ಬಂದನೆಂದು ಪ್ರಕಟಿಸುತ್ತದೆ. ಯೋಹಾನ 14:27 ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಅವರು ಮೊದಲನೆಯ ಸಾರಿ ಕತ್ತೆಯ ಮೇಲೆ ಏರಿ ಬಂದದ್ದು ಲೋಕಕ್ಕೆ ಸಮಾಧಾನ, ನಿಮಗೆ ಸಮಾಧಾನ ಕೊಡುವುದಕ್ಕಾಗಿ ಎಂಬುದು ಅರ್ಥವಾಗುತ್ತದೆ. ಆದರೆ ಶೀಘ್ರದಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಎರಡನೆಯ ಬರೋಣದಲ್ಲಿ ಬರುವಾಗ ಕುದುರೆಯ ಮೇಲೆ ಏರಿ ಬರುವನಾಗಿದ್ದಾನೆ. ಹೇಗೆ ಹೇಳುತ್ತೇನೆ ಎಂದು ಯೋಚಿಸುತ್ತೀರಾ? ವೇದವು ಹೇಳುತ್ತದೆ, ಪ್ರಕಟಣೆ 19ನೇ ಅಧ್ಯಾಯದ 11ನೇ ವಚನ, ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು, ಆಗ ಇಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು, ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ, ಆತನ ತಲೆಯ ಮೇಲೆ ಅನೇಕ ಮಕುಟಗಳುಂಟು. ಆತನಿಗೆ ಒಂದು ಹೆಸರು ಬರೆದುಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು. ಈ ವಚನವು ವಿವರವಾಗಿ ಹೇಳುತ್ತದೆ, ಯೇಸು ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ನ್ಯಾಯ ತೀರ್ಪಿಗಾಗಿ ಕುದುರೆಯ ಮೇಲೆ ಏರಿ ಬರುವನಾಗಿದ್ದಾನೆ. ಮೊದಲನೆಯ ಬಾರಿ ಕತ್ತೆಯ ಮೇಲೆ ಏರಿ ಈ ಲೋಕಕ್ಕೆ ಸಮಾಧಾನವನ್ನು ಕೊಟ್ಟನು. ಎರಡನೆಯ ಸಾರಿ ಬಿಳಿ ಕುದುರೆಯ ಏರಿ ಬಂದು ಅವರ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಟ್ಟು ನ್ಯಾಯ ತೀರಿಸಿ ಯುದ್ಧ ಮಾಡುತ್ತಾನೆಂದು ತಿಳಿಸುತ್ತದೆ. ಈಗ ಅರ್ಥವಾಯಿತಾ ಕತ್ತೆಯನ್ನು ಏಕೆ ಉಪಯೋಗಿಸಿದರೆಂದು, ಕುದುರೆಯನ್ನು ಯಾವಾಗ ಉಪಯೋಗಿಸುತ್ತಾರೆಂದು? ನೀವು ನಿಮ್ಮ ಬಾಳಿನಲ್ಲಿ ಸಮಾಧಾನ ಬೇಕೆಂದರೆ ಕತ್ತೆಯ ಮೇಲೆ ಏರಿ ಬಂದ ಯೇಸುವನ್ನು ನಿಮ್ಮ ಹೃದಯದಿಂದ ಅಂಗೀಕರಿಸಿಕೊಂಡರೆ ನಂತರ ಅವರು ಕುದುರೆಯ ಮೇಲೆ ಏರಿ ಬಂದು ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಸ್ವೀಕರಿಸಿಕೊಳ್ಳುವನು. ಕತ್ತೆಯ ಮೇಲೆ ಏರಿ ಬಂದು ಪಾಪದಿಂದ ಬಿಡಿಸಿದಾತನು ಕುದುರೆಯ ಮೇಲೆ ಏರಿ ಬಂದು ಈ ಪಾಪ ಲೋಕದಿಂದಲೇ ಬೇಗನೆ ಬಿಡಿಸುವನು. ದೇವರು ತಾನೇ ನಿಮ್ಮೆಲ್ಲರೊಂದಿಗೆ ಇರಲಿ. ಆಮೇನ್.